ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಕೊಡೋದಿಕ್ಕೆ ಭರ್ಜರಿ ತಯಾರಿ ಮಾಡಿಕೊಂಡ ಬಿಜೆಪಿ ಈ ಸಲ ಕೈ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡ್ತಿರುವ ಅಸ್ತ್ರ ಎಂಥದ್ದು? ಈಗಾಗಲೇ ನಾಗೇಂದ್ರ ತಲೆದಂಡ, ಮತ್ತಷ್ಟು ಜನಕ್ಕೆ ಟೆನ್ಷನ್ ಶುರುವಾಗಿರೋ ಬೆನ್ನಲ್ಲೇ ಇನ್ನೊಬ್ಬರ ರಾಜೀನಾಮೆಗೆ ಸದ್ದಿಲ್ಲದೆ ತಯಾರಿ ನಡೆಸಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನಾಗ್ತಿದೆ ಹಾಗಾದ್ರೆ ಕೈಪಾಳ್ಯದಲ್ಲಿ ಇಷ್ಟು ಟೆನ್ಷನ್ ಹೊತ್ತುಕೊಂಡಿರೋದು ಯಾಕೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸಿದ್ದರಾಮಯ್ಯನವರು ನಾಗೇಂದ್ರ ರಾಜೀನಾಮೆಯನ್ನು ಪಡ್ಕೊಂಡ್ರು. ತುಂಬಾ ಒತ್ತಡ ಇತ್ತು, ತಡಾನೇ ಆಯಿತು. ಇನ್ಫ್ಯಾಕ್ಟ್ ಅವ್ರು ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಆದರೆ ಎಲೆಕ್ಷನ್ ನಡೀತಿದ್ದ ಹೊತ್ತಲ್ಲಿ ಬೇರೆ ಕಡೆ ಮುಜುಗರ ಆಗಬಾರ್ದು ಅಂತ ಇಷ್ಟು ದಿನ ತಳ್ಳಿದ್ದಾಯ್ತು. ಅದಾಗ್ತಿದ್ದ ಹಾಗೆ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ದದ್ದಲ್, ಶಾಸಕ ದದ್ದಲ್ ಹೆಸರು ಕೂಡ ಈಗ ಲಿಂಕ್ ಆಗೋ ತರ ಕಾಣಿಸ್ತಾ ಇದೆ. ಆರೋಪ ಕೇಳಿ ಬರ್ತಾ ಇದೆ. ಅವ್ರಿಗೆ ಸಂಬಂಧಪಟ್ಟಂತೆಯೂ ಕೋರ್ಟ್ಗೆ ಹಾಕಿರೋ ಅರ್ಜಿಯಲ್ಲಿ ಪ್ರಮುಖ ಅಂಶಗಳಿವೆ. ಹಾಗಾಗಿ ಇಬ್ಬರಿಗೂ ಸಂಕಷ್ಟ ಎದುರಾಗಿದೆ. ಮತ್ತು ಈಗ ಇದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೇನೆ ಟೆನ್ಷನ್ ತಂದಿಡೋ ತರ ಕಾಣಿಸ್ತಿದೆಯಲ್ಲ. ತಡ ಮಾಡದೆ ದದ್ದಲ್ ರಾಜೀನಾಮೆಗೆ ಈಗ ತಯಾರಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಮಾತು ಕೇಳಿ ಬರ್ತಿದೆ. ಓಕೆ, ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ರೆಡಿ ರಾಜೀನಾಮೆ ಕೊಡೋಕೆ ಅನ್ನೋ ಮಾತನ್ನು ದದ್ದಲಾಡಿದ್ದಾರೆ. ಆದ್ರೆ ಈಗ ಇದು ಯಾಕೆ ಅನಿವಾರ್ಯ ಆಗ್ತಿದೆ ಅಂತ ಕೇಳಿದ್ರೆ, ಮುಖ್ಯಮಂತ್ರಿಗಳ ವಿರುದ್ಧ ಬಿಜೆಪಿ ಬಾಣ ಪ್ರಯೋಗ ಮಾಡ್ತಿದೆ. ಇಲ್ಲಿ ಹಣಕಾಸು ಸಚಿವರು ಯಾರು? ಹಣಕಾಸು ಇಲಾಖೆ ಇರೋದು ಮುಖ್ಯಮಂತ್ರಿಗಳ ಬಳಿ ಆಯ್ತು. ಸೊ ಇಷ್ಟೆಲ್ಲ ಹಣ ವರ್ಗಾವಣೆ, ನಿಗಮದಲ್ಲಿ ಅಕ್ರಮ, ಇದೆಲ್ಲ ಸಿದ್ದರಾಮಯ್ಯನವರ ಗಮನಕ್ಕಿಲ್ಲದೆ ಆಗಿದ್ದಲ್ಲ, ಅವರ ಮೌಖಿಕ ಆದೇಶದ ಮೇಲೆ ಆಗಿದೆ ಅನ್ನುವ ಬಾಣ ಪ್ರಯೋಗ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷರ ಮೂಲಕವೇ ಆಗಿದೆ. ಅವರು ಇದರಲ್ಲಿ ಆರೋಪಿ. ಅಸಲಿಗೆ ಆ ರಹಸ್ಯಗಳು ಮುಂದಿನ ದಿನಗಳಲ್ಲಿ ತೆರೆದುಕೊಳ್ತವೆ. ಸಿದ್ದರಾಮಯ್ಯನವರ ಮೌಖಿಕ ಆದೇಶದ ಮೇಲಾಗಿದೆ ಅಂತ ಬಿಜೆಪಿ ಈಗ ಹರಿಹಾಯ್ತಿರೋದು ಸರ್ಕಾರದ ವಿರುದ್ಧ. ಮುಖ್ಯಮಂತ್ರಿಗಳೇ ನೀವೇ ರಾಜೀನಾಮೆ ಕೊಡಿ ಅಂತ. ಮತ್ತು ಈಗ ಶರಣ್ ಪ್ರಕಾಶ್ ಪಾಟೀಲ್, ದದ್ದಲ್ ರಾಜೀನಾಮೆ ತಕ್ಷಣಕ್ಕಾಗಬೇಕು ಅಂತ. ಸೊ ಶರಣ್ ಪ್ರಕಾಶ್ ಪಾಟೀಲ್ರ ವಿಚಾರದಲ್ಲಿ ಏನಾಗುತ್ತೇನೋ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಅವ್ರು ತಾನು ಆರೋಪಿ ಮುಖನೇ ನೋಡಿಲ್ಲ ಅಂತ ತಳ್ಳಿ ಹಾಕ್ತಿದ್ದಾರೆ. ಆದರೆ ದದ್ದಲ್ ಅವ್ರ ವಿಷಯದಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ಕಾಣಿಸ್ತಿದೆಯಲ್ಲ ಕೆಲವೊಂದು ಲಿಂಕ್ಗಳು. ಹಾಗಾಗಿ ಅವರು ರಾಜೀನಾಮೆ ಪಡೆಯೋದು ಅನಿವಾರ್ಯವಾಗಬಹುದು. ನಾಗೇಂದ್ರ ರಾಜೀನಾಮೆ ಬಳಿಕ ದದ್ದಲ್ ರಾಜೀನಾಮೆನೂ ಆಗ್ಬಿಟ್ರೆ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ. ಈಗಾಗಲೇ SIT ರಚನೆ ಆಗಿದೆ, CBIನೂ ಎಂಟ್ರಿ ಕೊಟ್ಟಿದೆ, ನಾವು ಸಹಕರಿಸ್ತೀವಿ ಸರ್ವ ರೀತಿಯಲ್ಲೂ ಅಂತ ಸ್ವಲ್ಪ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆದಂತಾಗತ್ತೆ. ಹಾಗಾಗಿ ಕಾಂಗ್ರೆಸ್ನ ಶಾಸಕರೊಬ್ಬರ ತಲೆದಂಡ ಕಾದಿದೆಯಾ, ನಿಗಮದ ಜವಾಬ್ದಾರಿಯಿಂದ ಅವರನ್ನ ಕೆಳಗಿಳಿಸಲಿದ್ದಾರಾ ಅನ್ನೋ ಕುತೂಹಲ ಮನೆ ಮಾಡಿರೋದು. ಕೇಜ್ರಿವಾಲ್ ಹೇಗೆ ನೇರವಾಗಿ ಅಕ್ರಮದ ಹಣವನ್ನ ಪಕ್ಷದ ಚಟುವಟಿಕೆ, ಎಲೆಕ್ಷನ್ಗೆ ಬಳಸ್ಕೊಂಡ್ರೋ, ಅವರ ಮೂಲಕವೇ ಅಕ್ರಮ ಆಯಿತು ಅನ್ನೋ ಆರೋಪ ಕೇಳಿ ಬಂದಿದೆಯೋ, ಈಗ ಕೇಸು ಗಂಭೀರ ಸ್ವರೂಪದಲ್ಲಿದೆಯೋ, ಅರೆಸ್ಟು ಆಗಿದ್ದಾರೆ. ಆ ಥರ ಕರ್ನಾಟಕದಲ್ಲೂ ಕೂಡ ಸದ್ದಾಗಬೇಕು ಅಂತ ಬಿಜೆಪಿ ಖಂಡಿತ ರಾಜಕೀಯ ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇದೆ. ಮತ್ತು ಇಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಎಲೆಕ್ಷನ್ಗಾಗಿಯೇ ಇದೆಲ್ಲ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಆಗಿರೋದು ಅಂತ ಬಿಜೆಪಿ ವಾಗ್ದಾಳಿ ನಡೆಸ್ತಿರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಎಲ್ಲೋ ಭ್ರಷ್ಟಾಚಾರ ಆಯಿತು ಹೋಯ್ತು ಅಲ್ಲ, ಇದು ಸಿಕ್ಕಾಪಟ್ಟೆ ಹಣ ವರ್ಗಾವಣೆ ಆಗಿರೋದು ಸಾಕ್ಷಿ ಸಿಕ್ಕಿದೆ. ಖಾಸಗಿ ಅವರ ಅಕೌಂಟ್ಗೆ ಹೋಗಿರೋದು, ಡ್ರಾ ಆಗಿರೋದು ಒಂದೇ ದಿನದಲ್ಲಿ ಇಲ್ಲಿ ಅಲ್ಲಿ ಏನೇನು ವ್ಯವಹಾರ ಆಗಿದೆ ಅನ್ನೋದಕ್ಕೆಲ್ಲ ಲಿಂಕ್ ಇರೋದ್ರಿಂದ, CBI ಎಂಟ್ರಿ ಕೊಟ್ಟಿರೋದ್ರಿಂದ ಟೆನ್ಷನ್ ಆಗಿರೋದು. ಇಲ್ಲಿಲ್ಲೇ CID ಆಗಿ ಹೋಗ್ತಿತ್ತು ಅನ್ನೋ ಹಾಗೂ ಇಲ್ಲ. ಈಗ ನಾಗೇಂದ್ರಗೆ CBI ನೋಟಿಸ್ ಕೊಡೋದು ಸನ್ನಿಹಿತ ಆಗಿದೆ. ಇಂದು ನಾಳೆ ಅಷ್ಟೊತ್ತಿಗೆ CBI ನಾಗೇಂದ್ರ ಡ್ರಿಲ್ ಮಾಡುತ್ತೆ. ಮುಂದ್ಯಾರು? ದದ್ದಲ್ಗೆ ಗ್ಯಾರಂಟಿ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ಕೊಳ್ಳೋದು. ಅಷ್ಟರ ಒಳಗಡೆ ಈಗ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳು. ಇದಿನ್ನೂ ಯಾರ ಕುತ್ತಿಗೆಗೆ ಸುತ್ತಕೊಳ್ಳಿದೆ ಕಾದ್ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.